ನಮಸ್ಕಾರ ಗೆಳೆಯಂದ್ರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಇದ್ದೀವಿ ಬಾಯ್ಲರ್ ಫೀಡ್ ಪಂಪ್ ಸ್ಟಾರ್ಟಪ್ ಪ್ರೊಸೀಜರ್ ಬಗ್ಗೆ. ಬಾಯ್ಲರ್ ಫೀಡ್ ಪಂಪ್ ಸ್ಟಾರ್ಟ್ ಮಾಡೋದು ಸಿಂಪಲ್ ಅನಿಸುತ್ತೆ, ಆದರೆ ಒಂದು ಮಿಸ್ಟೇಕ್ ಆದರೆ ಪಂಪ್ ಡ್ಯಾಮೇಜ್ ಆಗೋದು ಖಚಿತ. ಸೊ ಹಾಗಾಗಿ ನಾವು ಬಾಯ್ಲರ್ ಫೀಡ್ ಪಂಪ್ ಸ್ಟಾರ್ಟ್ ಮಾಡೋದು ನಾವು ಪ್ರೊಸೀಜರ್ ಪ್ರಕಾರ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊತಾ ಹೋಗೋಣ. ಸೊ ಇವತ್ತು ನಾವು ನೋಡೋಣ ಬಾಯ್ಲರ್ ಫೀಡ್ ಪಂಪ್ ಕಂಪ್ಲೀಟ್ ಸ್ಟಾರ್ಟಪ್ ಪ್ರೊಸೀಜರ್ ಸ್ಟೆಪ್ ಬೈ ಸ್ಟೆಪ್ ಪ್ರಾಕ್ಟಿಕಲ್ಗೆ ಮತ್ತೆ ಈಸಿ ಕನ್ನಡ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ, ನೀವು ತಿಳ್ಕೊತಾ ಹೋಗ್ರಿ. ಬಾಯ್ಲರ್ ಫೀಡ್ ಪಂಪ್ ಪವರ್ ಪ್ಲ್ಯಾಂಟಲ್ಲಿ ಏನು ಕೆಲಸ ಮಾಡುತ್ತೆ? ಡಿರೇಟ್ರಿಂದ ವಾಟರ್ನ ಹೈ ಪ್ರೆಷರಲ್ಲಿ ಬಾಯ್ಲರ್ಗೆ ಸಪ್ಲೈ ಮಾಡುತ್ತೆ, ಹೌದಾ? ಓಕೆ, ಇದು ಕರೆಕ್ಟಾಗಿ ಸ್ಟಾರ್ಟ್ ಮಾಡಿದರೆ ಮಾತ್ರ ಕ್ಯಾವಿಟೇಷನ್ ಅವಾಯ್ಡ್ ಆಗುತ್ತೆ ಮತ್ತು ಬಾಯ್ಲರ್ ಫೀಡ್ ಪಂಪ್ ಲೈಫ್ ಇನ್ಕ್ರೀಸ್ ಆಗುತ್ತೆ. ಇಷ್ಟು ಬಾಯ್ಲರ್ ಫೀಡ್ ಪಂಪ್ ಬಗ್ಗೆ ನಿಮ್ಮ ಗಮನದಲ್ಲಿ ಬರಬೇಕಾದಂಥ ವಿಷಯ. ಇನ್ನು ನೆಕ್ಸ್ಟ್ ಹೋಗೋದಾಯಿತು ಅಂತಂದರೆ ಏನೆಲ್ಲ ಪ್ರೊಸೀಜರ್ಸ್ ಇರ್ತವೆ ಅನ್ನೋದು ನಾವು ನೋಡ್ತಾ ಹೋಗೋಣ. ಇನ್ನು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಪ್ರೀ ಸ್ಟಾರ್ಟಪ್ ಚೆಕ್ ಲಿಸ್ಟ್ ಜೊತೆಗೆ ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಮತ್ತು ಪ್ರೀ ಸ್ಟಾರ್ಟಪ್ ಜೊತೆಗೆ ಪ್ರೊಸೀಜರು ಇಂಪಾರ್ಟೆಂಟೇ. ಪ್ರೊಸೀಜರ್ ಜೊತೆಗೆ ಮತ್ತು ಪ್ರೀ ಸ್ಟಾರ್ಟಪ್ ಬಗ್ಗೆನೇ ನಾವು ತುಂಬ ಇಂಪಾರ್ಟೆಂಟಾಗಿ ನಾವು ತಿಳ್ಕೊಳ್ಬೇಕಾದಂಥ ಅಂಶಗಳು ಇಲ್ಲಿದ್ದಾವೆ. ಏನಿದೆ ಅನ್ನೋದು ಫಸ್ಟ್ ನೋಡ್ಕೋದೆ. ಪ್ರೀ ಸ್ಟಾರ್ಟ್ ಚೆಕ್ಸ್ ಅಂದರೆ ಎನ್ಶ್ಯೂರ್, ಫಸ್ಟ್ನೇ ಪಾಯಿಂಟ್ ಏನು ಬರುತ್ತೆ, ಎನ್ಶ್ಯೂರ್ ಪವರ್ ಈಸ್ ಅವೈಲಬಲ್ ಫೀಡ್ ಪಂಪ್. ಅಂದರೆ ಪಂಪ್ ರನ್ ಆಗಬೇಕು ಅಂತಂದರೆ ನಮಗೇನು ಬೇಕು? ಕರೆಂಟ್ ಬೇಕು, ಹೌದಾ? ಎಲೆಕ್ಟ್ರಿಕಲ್ ಕಡೆಯಿಂದ ನಾವು ಕ್ಲಿಯರೆನ್ಸ್ ತಗೊಳ್ಬೇಕು. ಎಲೆಕ್ಟ್ರಿಕಲ್ ಕಡೆಯಿಂದ ಕ್ಲಿಯರೆನ್ಸು ಅಂತಂದರೆ ಆ ಫೀಡ್ ಪಂಪ್ಗೆ ಸಂಬಂಧಪಟ್ಟಂತೆ ರೆಡಿ ಇದೆನಾ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂಥ ಕೇಬಲ್ಸು ಆಮೇಲೆ ಸಪ್ಲೈ ಫೀಡರ್ಸು ಎಲ್ಲ ಓಕೆ ಇದೆನಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಮತ್ತು ಅದ್ರ ಜೊತೆಗೆ ಎಲೆಕ್ಟ್ರಿಕಲ್ ಕ್ಲಿಯರೆನ್ಸು ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಪುಷ್ ಬಟನ್ಗಳು ನಿಯರ್ ಬೈ ಏನಿರ್ತದಲ್ಲ ಅದು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆನಾ ಇಲ್ಲ, ಆಮೇಲೆ ಅದು ನಮಗೆ ಆ್ಯಮ್ಸ್ ಕರೆಕ್ಟಾಗಿ ತೋರಿಸ್ತಾ ಇದೆನಾ, ಬಿಫೋರ್ 0 ಇದ್ದು ಸ್ಟಾರ್ಟ್ ಆದ ತಕ್ಷಣ ಅದೆಲ್ಲ ವರ್ಕಿಂಗ್ ಕಂಡೀಷನ್ನಲ್ಲಿ ಇದೆನಾ ಇಲ್ಲ ಅನ್ನೋದು ನಾವು ತುಂಬ ಇಂಪಾರ್ಟೆಂಟಾಗಿ ನಾವು ಚೆಕ್ ಮಾಡಬೇಕಾದ್ರೆ. ಅದ್ರ ಜೊತೆಗೆ ಅಂದರೆ ಎನ್ಶ್ಯೂರ್ ಪವರ್ ಈಸ್ ಅವೈಲಬಲ್ ಫೀಡ್ ಪಂಪ್ ಅಂದರೆ ಇದು ಬಂದುಬಿಟ್ಟು ಒಂದು ಎಲೆಕ್ಟ್ರಿಕಲ್ ಕ್ಲಿಯರೆನ್ಸು. ಓಕೆ, ಅದಷ್ಟೇ ಇದ್ರೆ ಆಯಿತಾ? ಅದ್ರ ಜೊತೆಗೆ ನಮಗೆ ಇನ್ನೂ ಏನು ಬೇಕಾಗ್ತದೆ? ಪವರ್ ಜೊತೆಗೆ ನಮಗೆ ಮೆಕ್ಯಾನಿಕಲ್ ಕ್ಲಿಯರೆನ್ಸ್ ಕೂಡ ಬೇಕಾಗುತ್ತೆ. ಏನಿದು ಮೆಕ್ಯಾನಿಕಲ್ ಕ್ಲಿಯರೆನ್ಸ್ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಬೇಸ್ಮೆಂಟು ಬೋಲ್ಟ್ಗಳೆಲ್ಲ ಟೈಟ್ ಇದಾವ ಇಲ್ಲ ಅಂತಂದರೆ ಆಯಿಲ್ಗೆ ಸಂಬಂಧಪಟ್ಟಂತೆ ಏನಾದರೂ ಲೀಕೇಜಸ್ ಏನಾದರೂ ಇದಾವ, ಆಮೇಲೆ ಆಯಿಲ್ ಕಪ್ಪಲ್ಲಿ ಆಯಿಲ್ ಇದೇನಾ ಇಲ್ಲ, ಮತ್ತು ಅಂತಂದರೆ ಮೆಕ್ಯಾನಿಕಲ್ ಸೀಲ್ಗೆ ಸಂಬಂಧಪಟ್ಟಂತೆ ಡ್ರೈವು ನಾನ್ ಡ್ರೈವ್ ಏನಾದರೂ ಆಯಿಲ್ ಡ್ರಾಪ್ ಲೀಕೇಜ್ ಇದೆನಾ, ಗ್ಲ್ಯಾಂಡಿಗೆ ಸಂಬಂಧಪಟ್ಟಂತೆ ಏನಾದರೂ ಲೀಕೇಜಸ್ ಏನಿದ್ದಾವೆ, ಮತ್ತು ಮೆಕ್ಯಾನಿಕಲ್ ಕ್ಲಿಯರೆನ್ಸಿಗೆ ಸಂಬಂಧಪಟ್ಟಂತೆ ಏನು ಬರ್ತವೆ ಅಂದರೆ ಕಪ್ಲಿಂಗ್ ಅವರೆಲ್ಲ ಅಲೈನ್ಮೆಂಟ್ ಎಲ್ಲ ಮಾಡಿ ಕಪ್ಲಿಂಗ್ ಎಲ್ಲ ಮಾಡಿ ಗಾರ್ಡ್ ಎಲ್ಲ ಹಾಕಿ ಕ್ಲಿಯರೆನ್ಸ್ ಕೊಟ್ಟಿದ್ದಾರಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಮೆಕ್ಯಾನಿಕಲ್ ಕ್ಲಿಯರೆನ್ಸ್ ಕೂಡ ನಾವು ಗಮನ ಹರಿಸ್ಬೇಕಾಗುತ್ತೆ. ಜೊತೆಗೆ ಎಲೆಕ್ಟ್ರಿಕಲ್ ಆಯಿತು, ಮೆಕ್ಯಾನಿಕಲ್ ಆಯಿತು, ಇನ್ನು ಇನ್ಸ್ಟ್ರುಮೆಂಟೇಷನ್ ಕ್ಲಿಯರೆನ್ಸು ಕೂಡ ನಮಗೆ ತುಂಬ ಇಂಪಾರ್ಟೆಂಟು. ಏನೆಲ್ಲ ಬರ್ತವೆ ಇನ್ಸ್ಟ್ರುಮೆಂಟೇಷನ್ ಕ್ಲಿಯರೆನ್ಸು ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ಅಂದರೆ ಡ್ರೈವ್ ಎಂಡು ನಾನ್ ಡ್ರೈವ್ ಎಂಡು ಇದ್ರದ್ದು ಟೆಂಪರೇಚರು ನಮಗೆ ತೋರಿಸ್ತಾ ಇದೆನಾ ಇಲ್ಲ, ಆ ಗೇಜಸ್ ಕರೆಕ್ಟಾಗಿ ಇದೆನಾ ಇಲ್ಲ, ಆಮೇಲೆ ಡಿಫರೆನ್ಷಿಯಲ್ ಪ್ರೆಷರು ಅಂದರೆ ಸ್ಟ್ರೈನರ್ಗೆ ಸಂಬಂಧಪಟ್ಟಂತೆ ಜಾಮ್ ಆಗಿರೋದು ನಮಗೆ ಏನು ತೋರಿಸುತ್ತೆ? ಡಿಫರೆನ್ಷಿಯಲ್ ಪ್ರೆಷರ್. ಇದು ತುಂಬ ಇಂಪಾರ್ಟೆಂಟು. ಯಾಕಂತಂದರೆ ಬಾಯ್ಲರ್ ಫೀಡ್ ಪಂಪಿಗೆ ಇಂಟರ್ಲಾಕು ಡಿಫರೆನ್ಷಿಯಲ್ ಪ್ರೆಷರ್ ಇರೋ ಕಾರಣದಿಂದ ಅದು ಕರೆಕ್ಟಾಗಿ ಗೇಜು ನಮಗೆ ತೋರಿಸ್ತಾ ಇದೆನಾ ಇಲ್ಲ ಅನ್ನೋದು ಅವರು ನೋಡಬೇಕಾಗುತ್ತೆ. ಇಷ್ಟೇ ಆಯಿತಾ? ಅದ್ರ ಜೊತೆಗೆ ಗೇಜಸ್ ಬರ್ತವೆ. ಏನು ಬರ್ತವೆ? ಡ್ರೈವ್ ಎಂಡು ನಾನ್ ಡ್ರೈವು ಬೇರಿಂಗ್ ಟೆಂಪರೇಚರ್ ಬರ್ತದೆ,
ಆಮೇಲೆ ಸೆಕ್ಷನ್ನು ಮತ್ತು ಡಿಸ್ಚಾರ್ಜ್ ವಾಟರ್ ಟೆಂಪರೇಚರ್ ಬರ್ತದೆ, ಆಮೇಲೆ ಸೆಕ್ಷನ್ ಪ್ರೆಷರು ಕರೆಕ್ಟಾಗಿ ತೋರಿಸ್ತಾ ಇದೆನಾ ಇಲ್ಲ, ಆಮೇಲೆ ಡಿಸ್ಚಾರ್ಜ್ ಪ್ರೆಷರು ಕರೆಕ್ಟಾಗಿ ತೋರಿಸ್ತಾ ಇದೆನಾ ಇಲ್ಲ, ಆಮೇಲೆ ಬ್ಯಾಲೆನ್ಸಿಂಗ್ ಲೈನ್ ಪ್ರೆಷರು ತೋರಿಸ್ತಾ ಇದೆನಾ ಇಲ್ಲ, ಆಮೇಲೆ ಫೀಡ್ ವಾಟರ್ ಟೆಂಪರೇಚರ್ ಜೊತೆಗೆ ಫೀಡ್ ವಾಟರ್ ಫ್ಲೋ ಎಲ್ಲ ಕರೆಕ್ಟಾಗಿ ತೋರಿಸ್ತಾ ಇದೆನಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕಲ್ಲು ಮತ್ತು ಇನ್ಸ್ಟ್ರುಮೆಂಟೇಷನ್ ಬಗ್ಗೆ ನಾವು ಗಮನ ಹರಿಸಿ ಅವ್ರ ಕಡೆಯಿಂದ ಕ್ಲಿಯರೆನ್ಸ್ ತಗೊಂಡು ನಾವು ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗಬೇಕಾಗುತ್ತೆ. ಇನ್ನು ನೆಕ್ಸ್ಟು ಇದೆಲ್ಲ ಎಲೆಕ್ಟ್ರಿಕಲ್ಲು ಮೆಕ್ಯಾನಿಕಲ್ಲು ಇನ್ಸ್ಟ್ರುಮೆಂಟೇಷನ್ ಆಯಿತು ಅಂತಂದರೆ ನೆಕ್ಸ್ಟ್ ಸ್ಟೆಪ್ಪು ಆಪರೇಟರ್ಗೆ ಸಂಬಂಧಪಟ್ಟಿದ್ದು. ಏನೆಲ್ಲ ಆಪರೇಟರ್ ಅಂತಂದರೆ ಪಂಪ್ ಅಟೆಂಡರ್ ಆಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಇನ್ಚಾರ್ಜ್ ಆಗಿರ್ಬೋದು, ಅವರೆಲ್ಲ ನೆಕ್ಸ್ಟ್ ಏನೆಲ್ಲ ನೋಡ್ತಾ ಹೋಗೋದು ಆಯಿತು ಅಂತಂದರೆ ಚೆಕ್ ಅವೈಲಬಿಲಿಟಿ ಆಫ್ ಕೂಲಿಂಗ್ ವಾಟರ್ ಫಾರ್ ಗ್ಲ್ಯಾಂಡ್ ಅಂಡ್ ಬೇರಿಂಗ್ ಕೂಲಿಂಗು. ಏನಿದು ಅಂತಂದರೆ ನಾರ್ಮಲ್ ಆಗಿ ACW ಅಥವಾ ಅದಕ್ಕೆ ಗ್ಲ್ಯಾಂಡಿಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಒಂದು ವಾಟರ್ ಸೋರ್ಸಿಂದ ನಮಗೆ ಅದಕ್ಕೆ ಸಂಬಂಧಪಟ್ಟಂಥ ಪಂಪ್ ಆನ್ ಇದೇನಾ ಇಲ್ಲ, ಗ್ಲ್ಯಾಂಡ್ಗೆ ಮತ್ತು ಮೆಕ್ಯಾನಿಕಲ್ ಸೀಲ್ಗೆ ನಾವೇನು ಮಾಡ್ತೀವಿ ಕೂಲಿಂಗ್ ವಾಟರ್ದು ಪಂಪ್ ಅವೈಲಬಿಲಿಟಿ ಒಂದು ಸೆಕ್ಷನ್ನು ಮತ್ತು ಇನ್ನೊಂದು ಡಿಸ್ಚಾರ್ಜ್ ಅಂದರೆ ಇನ್ಲೆಟ್ಟು ಔಟ್ಲೆಟ್ಟು ಪಂಪ್ಗೆ ಸಂಬಂಧಪಟ್ಟಂತೆ ಒಂದು ಲೈನ್ ಕನೆಕ್ಷನ್ ತೊಗೊಂಡಿರ್ತೀವಿ. ಆ ಕನೆಕ್ಷನಿಂದ ಒಳಗಡೆ ವಾಟರ್ ಹೋಗಿ ಅಲ್ಲಿರ್ತಕ್ಕಂತಹ ಬೇರಿಂಗ್ದು ಮತ್ತು ಗ್ಲ್ಯಾಂಡ್ದು ಟೆಂಪರೇಚರ್ನ ತಗೊಂಡು ಔಟ್ಲೆಟ್ ಆಗಿ ಹೋಗಿ ಅದು ಔಟ್ಲೆಟ್ ಆಗಿ ಹೋಗ್ತದೆ. ಈ ಥರ ಸಂಬಂಧಪಟ್ಟಂತೆ ಅಂದರೆ ಗ್ಲ್ಯಾಂಡ್ ಅಂಡ್ ಬೇರಿಂಗ್ ಕೂಲಿಂಗ್ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಮಗೆ ಆ ಪಂಪಿಗೆ ಸಂಬಂಧಪಟ್ಟಂತೆ ಅವೈಲಬಿಲಿಟಿ ವಾಟರ್ ಇದೇನಾ ಇಲ್ಲ, ಅದಕ್ಕೆ ಸಂಬಂಧಪಟ್ಟಂತ ವಾಟರ್ ಪ್ರೆಷರ್ ಇದೇನಾ ಇಲ್ಲ, ಫಿಸಿಕಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಟ್ಯಾಪ್ ಓಪನ್ ಮಾಡಿ ವಾಟರ್ ಬೀಳ್ತಾ ಇದೇನಾ ಇಲ್ಲ, ಪ್ರೆಷರ್ ಇದೇನಾ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಹೋಗೋದಾಯ್ತಂತಂದ್ರೆ ಎನ್ಶೋರ್ ದ ಸೆಕ್ಷನ್ ವಾಲ್ ಈಸ್ ಓಪನ್. ಏನಪ್ಪಾ ಇದು ಸೆಕ್ಷನ್ ವಾಲ್ವ್ ಅಂತಂದ್ರೆ ಇದು ವಾಟರ್ ಫ್ಲೋ ಪ್ರಾಪರ್ ಆಗಬೇಕು, ಇಲ್ಲ ಅಂತಂದರೆ ಕ್ಯಾವಿಟೇಷನ್ ಪ್ರಾಬ್ಲಮ್ಮು ತುಂಬ ಬರುತ್ತೆ. ಇನ್ನು ಕ್ಯಾವಿಟೇಷನ್ ಪ್ರಾಬ್ಲಮ್ ಅನ್ನೋದು ತುಂಬ ಇಂಪಾರ್ಟೆಂಟು. ಬಾಯ್ಲರ್ ಫೀಡ್ ಪಂಪ್ಗೆ ಸಂಬಂಧಪಡೋದಾಯ್ತಂತಂದರೆ ಎನ್ಶೋರ್ ಸೆಕ್ಷನ್ ವಾಲ್ವ್ ಓಪನ್ ಇದೇನಾ ಇಲ್ಲ ಅನ್ನೋದು ನಾವು ಚೆಕ್ ಮಾಡಬೇಕಾಗುತ್ತೆ. ಓಕೆನಾ, ಅರ್ಥ ಆಯ್ತಾ? ಒಂದು ವೇಳೆ ಅಲ್ಲಿ ಏನಾದರೂ ಸೆಕ್ಷನ್ ವಾಲ್ವ್ ಓಪನ್ ಆಗಿಲ್ಲ ಅಂತಂದರೆ ಪಂಪ್ ಒಳಗಡೆ ಏರ್ ಕಲೆಕ್ಟ್ ಆಗುತ್ತೆ. ಏರ್ ಕಲೆಕ್ಟ್ ಆಗಿ ಒಂದು ವೇಳೆ ಬೈ ಮಿಸ್ ಆಗಿ ರನ್ ಆಯಿತು ಅಂತಂದರೆ 100% ಪಂಪ್ ಸೀಸ್ ಆಗೋದು ಗ್ಯಾರಂಟಿ. ಹಾಗಾಗಿ ಎನ್ಶೋರ್ ಸೆಕ್ಷನ್ ವಾಲ್ವ್ ಓಪನ್ ಇದೇನಾ ಇಲ್ಲ ಅನ್ನೋದು ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಕೀಪ್ ಬ್ಯಾಲೆನ್ಸಿಂಗ್ ಅಂಡ್ ಮಿನಿಮಮ್ ಸರ್ಕ್ಯುಲೇಷನ್ ಲೈನ್ ವಾಲ್ವ್ ಓಪನ್. ಏನಿದು ಅಂತಂದರೆ ನಿಮಗೆ ಆಲ್ರೆಡಿ ARC ವಾಲ್ವ್ ಬಗ್ಗೆ ಮತ್ತು ಬ್ಯಾಲೆನ್ಸಿಂಗ್ ಲೈನ್ ಬಗ್ಗೆ ಸಪ್ರೇಟ್ ಒಂದು ವಿಡಿಯೋ ಮಾಡಿನೇ ಬಿಟ್ಟಿದ್ದೀನಿ. ಅದರಲ್ಲಿ ಹೋದರೆ ಅದರದ್ದು ಇಂಪಾರ್ಟೆನ್ಸ್ ಗೊತ್ತಾಗುತ್ತೆ. ಬ್ಯಾಲೆನ್ಸಿಂಗ್ ಲೈನು ಥ್ರಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ, ಪಂಪಿಂದು ಥ್ರಸ್ಟ್ ಬ್ಯಾಲೆನ್ಸ್ ಮಾಡೋದಕ್ಕೆ. ಇನ್ನು ಮಿನಿಮಮ್ ಸರ್ಕ್ಯುಲೇಷನ್ ವಾಲ್ವ್ ಅಂತಂದರೆ ARC ವಾಲ್ವ್. ARC ವಾಲ್ವ್ ಯಾಕೆ ಬೇಕೋ ಅದಕ್ಕೆ ಸಂಬಂಧಪಟ್ಟಂಥ ಕಂಪ್ಲೀಟ್ ಡೀಟೇಲ್ನ ನಾನು ಕೊಟ್ಟಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಲಿಂಕ್ ಕೊಡ್ತೀನಿ, ಅದನ್ನು ಚೆಕ್ ಮಾಡ್ಕೊಳ್ರಿ. ಇಲ್ಲ ಅಂತಂದರೆ ನಾನು ಯೂಟ್ಯೂಬ್ ಚಾನಲ್ಗೆ ಹೋಗಿ ಕಂಪ್ಲೀಟ್ ಬಾಯ್ಲರ್ ಫೀಡ್ ಪಂಪ್ ಬಗ್ಗೆ ನಾನೆಲ್ಲ ವಿಡಿಯೋ ಬಿಟ್ಟಿದ್ದೀನಿ. ಓಕೆ, ಈ ಟಾಪಿಕಲ್ಲಿ ಬರೋಣ. ಕೀಪ್ ಬ್ಯಾಲೆನ್ಸಿಂಗ್ ಲೈನ್ ಅಂಡ್ ಮಿನಿಮಮ್ ಸರ್ಕ್ಯುಲೇಷನ್ ವಾಲ್ವ್ ಓಪನ್ ಅಂದರೆ ನಮಗೆ ಈ ಎರಡು ಸಂಬಂಧಪಟ್ಟಂತ ಅಂದರೆ ಇವೆರಡು ಲೈನ್ ಎಲ್ಲಿಗೆ ಹೋಗುತ್ತೆ? ಡಿರೇಟರ್ಗೆ ಹೋಗುತ್ತೆ. ಎಲ್ಲಿಂದ ಹೋಗುತ್ತೆ? ಬಾಯ್ಲರ್ ಫೀಡ್ ಪಂಪಿಂದ ಹೋಗುತ್ತೆ. ಇದು ಓಪನ್ ಮಾಡಿಲ್ಲ ಅಂತಂದರೆ ಇಂಟರ್ನಲ್ ಸೇಫ್ಟಿಗೆ ಅಬ್ನಾರ್ಮಲ್ ಅಂದರೆ ಒಳಗಡೆ ಇಂಟರ್ನಲ್ ಬಾಯ್ಲರ್ ಫೀಡ್ ಪಂಪು ಮೆಕ್ಯಾನಿಕಲ್ ಸೀಲ್ ಆಗಿರ್ಬೋದು, ಇಂಪೆಲ್ಲರ್ಗಳಾಗಿರ್ಬೋದು, ಬೇರಿಂಗ್ ಆಗಿರ್ಬೋದು, ಕೇಸಿಂಗ್ ಆಗಿರ್ಬೋದು, ಕ್ಯಾವಿಟೇಷನ್ ಪ್ರಾಬ್ಲಮ್ ಕೂಡ ಇದರಿಂದ ಬರ್ಬೋದು. ಹಾಗಾಗಿ ಇಂಟರ್ನಲ್ಲಿ ಬಾಯ್ಲರ್ ಫೀಡ್ ಪಂಪ್ ಇಂಟರ್ನಲ್ ಪಾರ್ಟ್ಗೆ ಸೇಫ್ಟಿ ಸಂಬಂಧಪಟ್ಟಂತೆ ನಾವು ಕೀಪ್ ಬ್ಯಾಲೆನ್ಸಿಂಗ್ ಲೈನ್ ಅಂಡ್ ಮಿನಿಮಮ್ ARC ವಾಲ್ವ್ನ ಓಪನ್ ಇದೇನಾ ಇಲ್ಲ ಅನ್ನೋದು ಚೆಕ್ ಮಾಡೋದು ತುಂಬ ಇಂಪಾರ್ಟೆಂಟು. ಇನ್ನು ಸೆಕ್ಷನ್ ಪ್ರೆಷರ್ ನೋಡೋದಾಯ್ತಂತಂದರೆ ಚೆಕ್ ಸೆಕ್ಷನ್ ಪ್ರೆಷರ್ ಆಫ್ ದಿ ಪಂಪು. ಓಕೆನಾ, ಇದು ಸೆಕ್ಷನ್ ಪ್ರೆಷರ್ ನಮಗೆ ಇಲ್ಲ ಅಂತಂದರೆ ಸೆಕ್ಷನ್ ವಾಲ್ವ್ ಕ್ಲೋಸ್ ಆಗಿದೆ ಅಂತ ಅರ್ಥ, ಅಥವಾ ಡಿರೇಟರ್ ಒಳಗಡೆ ಅಥವಾ ಬೇರೆ ಒಂದು ಸೋರ್ಸಿಂದ ನಾವು ಫೀಡ್ ಪಂಪ್ಗೆ ಏನು ವಾಟರ್ ತೊಗೊಂತಿದ್ದೀವಲ್ಲ ಅಲ್ಲಿ ನೀರು ಇಲ್ಲ ಅಂತ ಅರ್ಥ, ಅಥವಾ ಏನಾದರೂ ಏರ್ ಲಾಕ್ ಅದಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು. ಹಾಗಾಗಿ ನಾವೇನು ಮಾಡ್ಬೋದು, ಫಸ್ಟು ಚೆಕ್ ಎನ್ಶೋರ್ ಸೆಕ್ಷನ್ ಪ್ರೆಷರ್ ಇದೇನಾ ಇಲ್ಲ ಅನ್ನೋದು ನಾವು ತುಂಬ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗುತ್ತೆ. ಓಕೆನಾ,
ಇನ್ನು ಅಂದರೆ ಯಾಕೆ ಸೆಕ್ಷನ್ ಪ್ರೆಷರ್ ಇಲ್ಲ ಅಂತಂದರೆ ಏನಾಗುತ್ತೆ, ನಮಗೆ ಒಳಗಡೆ ಕ್ಯಾವಿಟೇಷನ್ ಬರುತ್ತೆ. ಸೆಕ್ಷನ್ ಪ್ರೆಷರ್ ಇಲ್ಲ ಅಂತಂದರೆ ನಮಗೆ ಬಾಯ್ಲರ್ ಇನ್ಲೆಟ್ ನೀರು ಇಲ್ಲ ಅಂತ ಅರ್ಥ. ಹಾಗಾಗಿ ನಮಗೆ ಯಾವುದೇ ಥರದ್ದು ಏರ್ ಲಾಕ್ ಆಗಬಾರ್ದು, ಪಂಪ್ ಒಳಗಡೆ ಏರ್ ಕಲೆಕ್ಟ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವು ಪಂಪಿನಿಂದ ಡಿರೇಟರ್ ಲೆವೆಲ್ಲು ಇಂತಿಷ್ಟು ಮೀಟರ್ ಹೈಟಿನವರೆಗೆ ನಾವು ಸೆಕ್ಷನ್ ಪ್ರೆಷರ್ ಸಿಗೋ ಕಾರಣಕ್ಕೋಸ್ಕರ ನಾವು ಪಂಪಿಂದ ಇಂತಿಷ್ಟು ಮೀಟರ್ ಹೈಟ್ವರೆಗೆ ಅಂದರೆ ಡಿಸೈನ್ ಪ್ರಕಾರ ಹೋಗುತ್ತೆ. ನಮಗೆ ಸೆಕ್ಷನ್ ಪ್ರೆಷರ್ ಆ ಪಂಪಿಗೆ ಸೆಕ್ಷನ್ ಪ್ರೆಷರ್ ಎಷ್ಟು ಬೇಕು, ಏನು 2 kg ಬೇಕಾ 3 kg ಬೇಕಾ, ಪಂಪಿನ ಮೇಲೆ ಡಿಸೈನ್ಗೆ ಮುಖಾಂತರ ಅದನ್ನು ಡಿಸೈನ್ ಮಾಡ್ತಾರೆ. ಈ ಪಂಪಿಗೆ ನಮಗೆ ಸೆಕ್ಷನ್ ಡಿರೇಟ್ರು ಇಷ್ಟು ಲೆವೆಲ್ ಹೈಟ್ ಇದ್ದರೆ ನಮಗೆ ಪಂಪ್ ಸೆಕ್ಷನ್ಗೆ ಇಷ್ಟು ಪ್ರೆಷರ್ ಅವೈಲಬಿಲಿಟಿ ಸಿಗುತ್ತೆ ಅಂತ ಡಿಸೈನ್ ಮಾಡಿ ನಾವು ಡಿರೇಟರ್ ಇಡೋ ಲೆವೆಲ್ನ ನಾವು ಡಿಸೈನ್ ಮಾಡಿರ್ತೀವಿ. ಈ ತರ್ತಕ್ಕಂತಹ ನಮಗೆ ಸೆಕ್ಷನ್ ಪ್ರೆಷರ್ ಸಿಗುತ್ತೆ. ಅಲ್ಲಿ ಏನಿರಬೇಕು, ಪಾಸಿಟಿವ್ ಪ್ರೆಷರ್ ಇರಲೇಬೇಕು. ಅಲ್ಲಿ ಪಾಸಿಟಿವ್ ಪ್ರೆಷರ್ ಇದೆ ಅಂತಂದರೆ ನಮಗೆ ಬಾಯ್ಲರ್ ಫೀಡ್ ಪಂಪ್ ಸೆಕ್ಷನ್ ಪ್ರೆಷರ್ ಇದೆ ಅಂತ ಅರ್ಥ. ಒಂದು ವೇಳೆ ಸೆಕ್ಷನ್ ಪ್ರೆಷರ್ ಇಲ್ಲ ಅಂತಂದರೆ ಅಲ್ಲಿ ಪಂಪಿನ ಒಳಗಡೆ ಏರ್ ಇದೆ ಅಥವಾ ವಾಟರ್ ಇಲ್ಲ ಅಥವಾ ವಾಲ್ವ್ ಕ್ಲೋಸ್ ಆಗಿರ್ತದೆ. ಇದನ್ನೆಲ್ಲ ನಾವು ನೋಡ್ಕೊಳ್ಬೇಕಾಗುತ್ತೆ. ಇಷ್ಟು ಚೆಕ್ ಸೆಕ್ಷನ್ ಪ್ರೆಷರ್. ಇನ್ನು ನೆಕ್ಸ್ಟ್ ನೋಡೋದಾಯಿತು ಅಂತಂದರೆ ಚೆಕ್ ಬೇರಿಂಗ್ ಲೂಬ್ರಿಕೇಟಿಂಗ್ ಆಯಿಲ್ ಸಿಸ್ಟಮ್ಮು. ಇದು ತುಂಬ ಇಂಪಾರ್ಟೆಂಟು. ನಮಗೆ ಬೇರಿಂಗ್ಗಳಿಗೆ ನಮಗೆ ರೊಟೇಷನ್ ಆಗ್ತಾ ಇರ್ತದಲ್ಲ ಅಲ್ಲಿ, ಅಂದರೆ ನಾನು ಆಲ್ರೆಡಿ ನಿಮಗೆ ಪಾರ್ಟ್ ಬಗ್ಗೆ ಬರ್ತೀನಿ. ಸ್ಲೀವ್ ಬೇರಿಂಗ್ ಅಂತ ಹೇಳ್ಬಿಟ್ಟು ಲೆಬ್ರೆಂಥಿಕ್ ಸೀಲ್ಸ್ ಎಲ್ಲ ಬರ್ತವೆ. ನಾನು ನಿಮಗೆ ಆ ಸ್ಲೀವ್ ಬಗ್ಗೆ ಕೂಡ ವೈಟ್ ಮೆಟಲ್ ಬೇರಿಂಗ್ ಇರುತ್ತೆ. ಆ ಹೋಲ್ನಲ್ಲಿ ನಮಗೆ ಆಯಿಲ್ ಸರ್ಕ್ಯುಲೇಟರ್ ಆಗೋದ್ರಿಂದ ನಮಗೆ ಏನೆಲ್ಲ ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ಅಲ್ಲಿ ನಮಗೆ ಏನು ಬೇಕು ಅಂತಂದರೆ ಚೆಕ್ ಲೂಬ್ರಿಕೇಟಿಂಗ್ ಆಯಿಲ್ ಲೆವೆಲ್, ಬೇರಿಂಗ್ ಡ್ಯಾಮೇಜ್ ಅವಾಯ್ಡ್ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ನಾವೇನು ಮಾಡ್ತೀವಿ, ಬೇರಿಂಗಿಗೆ ಆಯಿಲ್ ಲೆವೆಲ್ ಇದೇನಾ ಇಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡಬೇಕು. ಏನಿದು ಅಂತಂದರೆ ಆಯಿಲ್ ಡ್ರೈ ಸೈಡು ಮತ್ತು ನಾನ್ ಡ್ರೈ ಸೈಡು ಅಲ್ಲಿ ಏನು ಬರ್ತದೆ ಅಂತಂದರೆ ಒಂದು ಟ್ಯಾಪ್ ಥರ ಬಂದ್ಬಿಟ್ಟು ಆ ಕಡೆ ಈ ಕಡೆ ಆಯಿಲ್ ಕಪ್, ನಮಗೆ ಆಯಿಲ್ ಕಪ್ ಒಳಗಡೆ ಆಯಿಲ್ ಸ್ಟಾಕ್ ಇದೇನಾ ಇಲ್ಲ, ಅಬೋವ್ 50% ಆಯಿಲ್. ಅಂದರೆ ಅಲ್ಲಿ ಏನಾಗ್ತದೆ ಅಂತಂದರೆ ಒಂದು ವೇಳೆ ಅದೇನಾದರೂ ಲೀಕೇಜ್ ಆಯಿತು, ಏನಾದರೂ ಪ್ರಾಬ್ಲಮ್ ಆಯಿತು, ಇಲ್ಲ ವೆಪರೈಸೇಷನ್ ಲೈಟಾಗಿ ಹೋಗ್ತಾ ಇದೆ ಅಂತಂದರೆ ಅದರಲ್ಲಿರ್ತಕ್ಕಂತಹ ಕಪ್ಪಲ್ಲಿರ್ತಕ್ಕಂಥ ಗ್ರಾವಿಟಿ ಫೋರ್ಸಿಗೆ ಅದು ಡೌನ್ ಆಗ್ತಾ ಹೋಗುತ್ತೆ. ನಮಗೆ ಡೌನ್ ಆಯಿತು ಅಂತಂದರೆ ಮತ್ತೆ ರೀಫಿಲ್ ಮಾಡಿಕೊಂಡು ಚೆಕ್ ಮಾಡ್ಕೊಳ್ಬೇಕು. ಇದು ಲೂಬ್ರಿಕೇಟಿಂಗ್ ಆಯಿಲ್ಗೆ ಸಂಬಂಧಪಟ್ಟಂತೆ. ಇನ್ನು ನೆಕ್ಸ್ಟ್ ಸ್ಟಾರ್ಟ್ ಆದಮೇಲೆ ಚೆಕ್ ಬೇರಿಂಗು ಅಂಡ್ ಪಂಪ್ ಕೇಸಿಂಗ್ ಟೆಂಪರೇಚರ್ಸು, ಆಮೇಲೆ ಚೆಕ್ ಬ್ಯಾಲೆನ್ಸಿಂಗ್ ಲೈನ್, ವಾಲ್ವ್, ಈ ಥರದ್ದೆಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ಚೆಕ್ ಮಾಡ್ತಾ ಇರಬೇಕು. ಇದು ಏನಂತಂದರೆ ಒಂದು ಫೀಡ್ ಪಂಪ್ಗೆ ಸಂಬಂಧಪಟ್ಟಂತೆ ಪ್ರೀ ಸ್ಟಾರ್ಟ್ ಚೆಕಪ್ ಬಗ್ಗೆ ನಾನು ನಿಮಗೆ ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡೋದಾಯಿತು ಅಂತಂದರೆ ಇಷ್ಟಿರುತ್ತೆ. ಹೌದಾ, ನಿಮಗೆ ಅರ್ಥ ಆಗಿರಬೇಕು. ಇನ್ನು ನೆಕ್ಸ್ಟ್ ಪ್ರೊಸೀಜರು ಏನೆಲ್ಲ ಬರ್ತದೆ ಅಂದರೆ ಸ್ಟಾರ್ಟ್ ಮಾಡಬೇಕಪ್ಪ. ಇದು ಸ್ಟಾರ್ಟ್ ಮಾಡಬೇಕು ಅಂತಂದರೆ ನಾವು ಯಾವುದೇ ಥರದ್ದು ಆ್ಯಕ್ಷನ್ ತಗೊಳ್ಳೋಕ್ಕಿಂತ ಮುಂಚಿತವಾಗಿ ನಾವು ಇಷ್ಟೆಲ್ಲ ಪ್ರೀ ಚೆಕ್ ಮಾಡ್ಕೊಳ್ಬೇಕು. ಇಷ್ಟು ಪ್ರೀ ಚೆಕ್ ಆದಮೇಲೆ ನೆಕ್ಸ್ಟ್ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಇಷ್ಟೊತ್ತು ನಾನು ಏನು ಹೇಳಿದೆ, ಜಸ್ಟ್ ಫಸ್ಟ್ ಪಾಯಿಂಟ್, ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದ್ದಕ್ಕೋರಣ ಒಂದು ಸ್ವಲ್ಪ ಲೆಂತಿಯಾಗಿ ನಾನು ಹೇಳಿದೆ. ಯಾಕಂತಂದರೆ ಪ್ರತಿಯೊಬ್ಬ ಅಟೆಂಡರ್ಗಾಗಿರ್ಬೋದು ಅಥವಾ ಬಾಯ್ಲರ್ ಫೀಡ್ ಪಂಪ್ಗೆ ಪಂಪ್ ಅಟೆಂಡರ್ಗೆ ಈ ಚೆಕ್ ಲಿಸ್ಟ್ ಅನ್ನೋದು ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರೀ ಸ್ಟಾರ್ಟ್ ಚೆಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇನ್ನು ನೆಕ್ಸ್ಟ್ ಹೋಗೋದಾಯಿತು ಅಂತಂದರೆ ಪಂಪ್ ಪ್ರೈಮಿಂಗ್. ಏನಪ್ಪ ಇದು ಪಂಪ್ ಪ್ರೈಮಿಂಗ್ ಅಂತಂದರೆ ಪಂಪ್ ಇನ್ಸೈಡ್ ಏರ್ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ವೆಂಟ್ ವಾಲ್ವ್ ಓಪನ್ ಮಾಡಬೇಕು ಮತ್ತು ಏರ್ ರಿಲೀಸ್ ಮಾಡಬೇಕು. ಪಂಪ್ ಫುಲ್ ವಾಟರ್ ಇಂದ ಫಿಲ್ ಮಾಡಬೇಕು. ಇದರಿಂದ ಕ್ಯಾವಿಟೇಷನ್ ಸ್ಟಾರ್ಟ್ ಆಗೋದು ನಮಗೆ ಅವಾಯ್ಡ್ ಆಗುತ್ತೆ. ಓಕೆನಾ, ಇದರಿಂದ ಏನಾಗುತ್ತೆ, ಕ್ಯಾವಿಟೇಷನ್ ಇನ್ಸೈಡ್ ಕ್ಯಾವಿಟೇಷನ್ ಏನಾದರೂ ಪ್ರಾಬ್ಲಮ್ ಆಗ್ತದೆ ಅಂತಂದರೆ ನಾವು ಪ್ರೈಮಿಂಗ್ ಮಾಡೋದ್ರಿಂದ ಕ್ಯಾವಿಟೇಷನ್ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡ್ಕೊಳ್ಬೋದು. ಓಕೆನಾ, ಏನಿದೆ ಪಂಪ್ ಅಂತಂದ್ರೆ ವೆಂಟ್ ಅಂತಂದ್ರೆ ಒಂದು ಫೀಡ್ ಪಂಪ್ ಅಂದ ತಕ್ಷಣ ಈ ಏರಿಯಾದಲ್ಲಿ ಒಂದು ಚಿಕ್ಕದಾಗಿ ಒಂದು ನಾಬ್ ಕೊಟ್ಟಿರ್ತಾನೆ. ಆ ನಾಬನ್ನು ನಾವು ಓಪನ್ ಮಾಡಿಕೊಂಡು ನಾವೇನು ಮಾಡಬೇಕು, ವೆಂಟ್ ವಾಲ್ವ್ ಓಪನ್ ಮಾಡಿ ಏರ್ ರಿಲೀಸ್ ಮಾಡಬೇಕು. ಸೆಕ್ಷನ್ ಪ್ರೆಷರ್ ಆಲ್ರೆಡಿ ಇರ್ತದೆ, ಅಂದರೆ ಆ ಪ್ರೆಷರ್ಗೆ ಒಳಗಡೆ ಏರ್ ಏನಾದರೂ ಸ್ಟಕ್ ಆಗಿತ್ತು ಅಂತಂದರೆ ನಾವು ಏರ್ ರಿಲೀಸ್ ಮಾಡಬೇಕು. ಮತ್ತು ಪಂಪ್ ಫುಲ್ ವಾಟರಿಂದ ಫಿಲ್ ಮಾಡಬೇಕು. ಅಂದರೆ ಆ ವೆಂಟ್ ಓಪನ್ ಮಾಡಿದ್ರೆ ಅದರಿಂದ ನಮಗೆ ನೀರು ಬರ್ತಾ ಇತ್ತು ಅಂತಂದರೆ ಕಂಪ್ಲೀಟಾಗಿ ನಮಗೆ ವಾಟರ್ ಎಲ್ಲ ತುಂಬಿ ಏರೆಲ್ಲ ರಿಲೀಸ್ ಆಗಿದೆ ಅಂತ ಅರ್ಥ. ಇದು
ಎರಡನೇ ಸ್ಟೆಪ್ ಆಗುತ್ತೆ. ಇನ್ನು ನೆಕ್ಸ್ಟ್ ಹೋಗೋದಾಯಿತು ಅಂತಂದರೆ ಇನ್ನು ಆಕ್ಸಿಲರಿ ಸಿಸ್ಟಮ್ ಸ್ಟಾರ್ಟ್. ಅಂದರೆ ಆಕ್ಸಿಲರಿ ಅಂದರೆ ACW ಪಂಪ್ಸು, ಕೆಲವೊಂದು ಚಿಕ್ಕ ಪ್ಲ್ಯಾಂಟ್ಗಳಲ್ಲಿ ಏನಾಗಿರುತ್ತೆ, ನಮಗೆ ಬೇರಿಂಗಿಗಳಿಗೆ, ಮೆಕ್ಯಾನಿಕಲ್ ಸೀಲ್ಗಳಿಗೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಲಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ನಾವೊಂದು ಕೆಲವೊಂದು ಪಂಪ್ಗಳನ್ನ ಆನ್ ಮಾಡ್ತೀವಿ. ACW ಪಂಪ್ ಆನ್ ಮಾಡಿದರೆ ಮಾತ್ರ ನಮಗೆ ಬಾಯ್ಲರ್ ಫೀಡ್ ಪಂಪ್ ಸ್ಟಾರ್ಟ್ ಆಗಲಿಕ್ಕೆ ಏನಾಗುತ್ತೆ, ಇಂಟರ್ಲಾಕು ಕ್ಲಿಯರ್ ಆಗುತ್ತೆ. ಅಂದರೆ ನಮಗೆ ಪ್ರೆಷರ್ ಬೇಕು. ACW ಪ್ರೆಷರ್ ಅಂದರೆ ಕೂಲಿಂಗಿಗೆ ವಾಟರ್ಗೆ ಸಂಬಂಧಪಟ್ಟಂಥ ಪ್ರೆಷರ್ ಇದ್ದರೆ ಮಾತ್ರ ಬಾಯ್ಲರ್ ಫೀಡ್ ಪಂಪ್ ಸ್ಟಾರ್ಟ್ ಆಗುತ್ತೆ. ಇದು 20 ಮೆಗಾವಾಟ್ 30 ಮೆಗಾವಾಟ್ ಫೀಡ್ ಪಂಪಿಗೆ ಸಂಬಂಧಪಟ್ಟಂತೆ ಇಷ್ಟಿರುತ್ತೆ. ಇನ್ನು ಹೈಯರ್ ಲೆವೆಲಿಗೆ ಹೋಗೋದಾಯಿತು ಅಂತಂದರೆ ಸೀಲ್ ವಾಟರ್ ಪಂಪ್ ಅಂತಲೇ ಸಪ್ರೇಟ್ ಬರುತ್ತೆ, ಕೂಲಿಂಗ್ ವಾಟರ್ಗೆ ಸಪ್ರೇಟ್ ಪಂಪ್ಗಳೇ ಆನ್ ಬರುತ್ತೆ, ಮತ್ತು ಲೂಬ್ರಿಕೇಷನ್ ಸಿಸ್ಟಮ್ಗೆ ಪಂಪ್ಗಳು ಆನ್ ಇರ್ತವೆ. ಲೂಬ್ರಿಕೇಷನ್ ಸಿಸ್ಟಮ್ಗೆ ಪಂಪ್ ಅಂತಂದರೆ ಗ್ರಾವಿಟಿ ಫೋರ್ಸಿಂದ ನಾವೇನು ಮಾಡ್ತೀವಿ, ಟ್ಯಾಪಲ್ಲಿ ಹಾಕಿ ಆ ಒಂದು ಬೇರಿಂಗಿಗಳು ಸರ್ಕ್ಯುಲೇಷನ್ಗೆ ಹಾಕೋ ಥರ ನಾವೇನು ಮಾಡ್ತೀವಿ, ಆಯಿಲ್ನ ಟಾಪಪ್ ಮಾಡ್ತೀವಿ. ಇನ್ನು ಬಿಗ್ಗರ್ ಸೈಜ್ಗೆ ದೊಡ್ಡ ದೊಡ್ಡ ಪಂಪ್ಗಳು ಬರ್ತವೆ ಅಂತಂದರೆ ಅಲ್ಲಿ ಏನಾಗುತ್ತೆ, ಆ ಬೇರಿಂಗ್ ರೊಟೇಷನ್ ಆಗೋದ್ರಿಂದ ನಮಗೇನಾಗುತ್ತೆ, ಆಯಿಲು ಟೆಂಪ್ರೇಚರ್ ಬರುತ್ತೆ. ಆ ಟೆಂಪ್ರೇಚರ್ ಏನಾಗುತ್ತೆ, ಮತ್ತು ನಾವೇನು ಮಾಡ್ತೀವಿ, ಇನ್ಲೆಟ್ ಆಯಿಲ್ನ ಸರ್ಕ್ಯುಲೇಷನ್ ಕೊಟ್ಟು ಪಂಪ್ ಮುಖಾಂತರ ಔಟ್ಲೆಟ್ ಆಯಿಲ್ ತೊಗೊಂಡು ಆಯಿಲ್ ಕೂಲರಲ್ಲಿ ನಾವೇನು ಮಾಡ್ತೀವಿ, ಆ ಆಯಿಲ್ನ ಕೂಲ್ ಮಾಡಿ ಮತ್ತು ಆ ಆಯಿಲ್ನ ಕಂಟಿನ್ಯೂ ಆಗಿ ಬೇರಿಂಗ್ ಸರ್ಕ್ಯುಲೇಷನ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಲೂಬ್ರಿಕೇಟಿಂಗ್ ಸಿಸ್ಟಮ್ ಆನ್ ಮಾಡಬೇಕಾಗುತ್ತೆ. ಈ ಥರದ್ದು ಸಿಸ್ಟಮು ನಮಗೆ ಆಕ್ಸಿಲರಿ ಸಿಸ್ಟಮ್ ಅಂತ ಬರುತ್ತೆ. ಇನ್ ಜನರಲಿ ನಮಗೆ ACW ಪಂಪ್ ಅಂತ ಬರ್ತದೆ, ಆಮೇಲೆ ಲೂಬ್ ಆಯಿಲ್ ಪಂಪ್ ಅಂತಲೇ ಸಪ್ರೇಟ್ ಬರ್ತದೆ, ಆಮೇಲೆ ಸೀಲ್ ವಾಟರ್ ಪಂಪ್ ಅಂತಲೇ ಸಪ್ರೇಟ್ ಬರುತ್ತೆ. ಇಷ್ಟು ನಮಗೆ ಆಕ್ಸಿಲರಿ ಸಿಸ್ಟಮ್ಗೆ ಸಂಬಂಧಪಟ್ಟಂಥ ಪಂಪ್ಗಳನ್ನ ನಾವು ಆನ್ ಮಾಡಬೇಕಾಗುತ್ತೆ. ಇದು ಆನ್ ಮಾಡಿದರೆ ಮಾತ್ರನೇ, ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ಡಿಸ್ಚಾರ್ಜ್ ಪ್ರೆಷರ್ ಬಂದ್ರೇ ನಮಗೆ ಬಾಯ್ಲರ್ ಫೀಡ್ ಪಂಪ್ ಇಂಟರ್ಲಾಕು ಹೆಲ್ತಿ ಆಗುತ್ತೆ. ಇಲ್ಲ ಅಂತಂದರೆ ಹೆಲ್ತಿ ಆಗಲ್ಲ. ಹಾಗಾಗಿ ನಾವೇನು ಮಾಡಬೇಕು, ಇವೆಲ್ಲ ಆನ್ ಇದ್ರೇ ಸೀಲ್ ಫೇಲ್ಯೂರ್ ಆಗಂಥ ಚಾನ್ಸಸ್ಗಳು ತುಂಬ ಕಡಿಮೆ ಇರುತ್ತೆ. ಇನ್ನು ನೆಕ್ಸ್ಟ್ ಹೋಗೋದಾಯ್ತು ಅಂತಂದರೆ ಸ್ಟಾರ್ಟ್ ದ ಪಂಪ್. ಅಂದರೆ ಎಲ್ಲ ಇಂಟರ್ಲಾಕು ಹೆಲ್ತಿ ಆಯಿತಾ, ಇವೆಲ್ಲ ಹೆಲ್ತಿ ಆದಮೇಲೆ ನಾವೇನು ಮಾಡಬೇಕಾಗ್ತದೆ, ಸ್ಟಾರ್ಟ್ ದ ಪಂಪ್. ನಾವು ಪಂಪ್ ಸ್ಟಾರ್ಟ್ ಮಾಡಲಿಕ್ಕೆ ಕ್ಲಿಯರೆನ್ಸ್ ತಗೊಂಡಂಗೆ ಅಂತ ಹೇಳ್ಬಿಟ್ಟು. ಇನ್ನು ಪಂಪ್ ಸ್ಟಾರ್ಟ್ ಮಾಡಿದ ಮೇಲೆ ಏನೆಲ್ಲ ಬರ್ತದೆ, ಪಂಪ್ ಸ್ಟಾರ್ಟ್ ಮಾಡಬೇಕು, ಮೋಟರ್ ಆನ್ ಮಾಡಬೇಕು. ನೆಕ್ಸ್ಟ್ ಫಸ್ಟ್ ನೋಡಬೇಕಾಗಿದ್ದು ನಾವೇನು ಮಾಡಬೇಕು ಅಂತಂದರೆ ರೊಟೇಷನ್ ಚೆಕ್ ಮಾಡಬೇಕು. ಅದಕ್ಕೆ ಆ ಪಂಪ್ಗೆ ಡೈರೆಕ್ಷನ್ ಕೊಟ್ಟಿರ್ತಾನೆ, ಆ ಡೈರೆಕ್ಷನ್ ಪ್ರಕಾರ ಆ್ಯಂಟಿ ಕ್ಲಾಕ್ ವೈಸ್ ಕೊಟ್ಟಿದ್ದಾನ ಅದನ್ನು ಡೈರೆಕ್ಷನ್ ನಾವು ಕರೆಕ್ಟಾಗಿ ಚೆಕ್ ಮಾಡಿ, ಕ್ಲಾಕ್ ವೈಸ್ ಇದ್ದರೆ ಕ್ಲಾಕ್ ವೈಸ್ ತಿರುಗ್ತಾ ಇದೆನಾ ಇಲ್ಲ, ಆ್ಯಂಟಿ ಕ್ಲಾಕ್ ವೈಸ್ ಇದ್ದರೆ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗುತ್ತದನಿಲ್ಲ, ಅದು ಬಾಯ್ಲರ್ ಫೀಡ್ ಪಂಪು ಡಿಸೈನ್ ಮೇಲೆ ಹೋಗ್ತದೆ. ಅದರ ಪ್ರಕಾರ ಕರೆಕ್ಟ್ ಡೈರೆಕ್ಷನ್ ಆಗಿ ತಿರುಗಲ್ಲ ಅನ್ನೋದು ಇಮ್ಮಿಡಿಯೇಟಾಗಿ ಚೆಕ್ ಮಾಡಬೇಕು. ಅದಾದಮೇಲೆ ಇಮ್ಮಿಡಿಯೇಟಾಗಿ ಅಬ್ಸರ್ವೇಷನ್ ಮಾಡಬೇಕಾಗಿದ್ದು ಡೈರೆಕ್ಷನ್ನು ಮತ್ತು ಅಬ್ನಾರ್ಮಲ್ ಸೌಂಡ್ ಏನಾದರೂ ಇದೇನಾ ಅಥವಾ ವೈಬ್ರೇಷನ್ ಏನಾದರೂ ಇದೇನಾ ಅಂತ ಹೇಳ್ಬಿಟ್ಟು ಚೆಕ್. ಒಂದು ವೇಳೆ ಏನಾದರೂ ಆ ಥರದ ಪ್ರಾಬ್ಲಮ್ ಇದ್ದರೆ ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡಬೇಕು. ಹಾಗಾಗಿ ನಾವು ಎಲೆಕ್ಟ್ರಿಕಲ್ ಕ್ಲಿಯರೆನ್ಸ್ ತೊಗೊತೀವಿ, ಪಕ್ಕದಲ್ಲಿರೋ ಪುಷ್ ಬಟನ್ ವರ್ಕ್ ಆಗುತ್ತೇನಾ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಪ್ರೀ ಚೆಕ್ ಯಾಕೆ ಮಾಡಬೇಕು ಅಂತಂದರೆ ಈ ಥರದ್ದೇನಾದರೂ ಪ್ರಾಬ್ಲಮ್ ಬಂದಾಗ ಮೇಜರ್ ಪ್ರಾಬ್ಲಮ್ ಆಗೋದನ್ನು ನಾವು ಅವಾಯ್ಡ್ ಮಾಡೋದಕ್ಕೆ ನಾವೇನು ಮಾಡಬೇಕು, ಇಮ್ಮಿಡಿಯೇಟಾಗಿ ಪುಷ್ ಬಟನ್ ಹೊಡೆದು ನಿಲ್ಲಿಸಬೇಕು. ಎಲ್ಲ ನಾರ್ಮಲ್ ಇದ್ದ ತಕ್ಷಣ ನಾವೇನು ಮಾಡಬೇಕು, ಸ್ಮೂತ್ ರನ್ ಆಗಲಿಕ್ಕೆ ಅದನ್ನು ಬಿಡಬೇಕು ಸ್ವಲ್ಪ ಹೊತ್ತು. ಇಷ್ಟು ಸ್ಟಾರ್ಟ್ ಆದಮೇಲೆ ನಾವು ನೋಡಬೇಕಾದಂಥ ಇಮ್ಮಿಡಿಯೇಟ್ ಆ್ಯಕ್ಷನ್ನು, ಇಮ್ಮಿಡಿಯೇಟ್ ಅಬ್ಸರ್ವೇಷನ್ ಏನೆಲ್ಲ ಬರುತ್ತದೆ, ಮೋಟರ್ ಆನ್ ಮಾಡಬೇಕು, ರೊಟೇಷನ್ ಚೆಕ್ ಮಾಡಬೇಕು, ಅಬ್ನಾರ್ಮಲ್ ಸೌಂಡ್ ಇದೇನಾ ಇಲ್ಲ ಅಂತ ಚೆಕ್ ಮಾಡಬೇಕು, ಮತ್ತು ವೈಬ್ರೇಷನ್ ಚೆಕ್ ಮಾಡಬೇಕು. ಇಲ್ಲ ನಾರ್ಮಲ್ ಇತ್ತು ಓಕೆ, ಇಲ್ಲ ಅಂತಂದರೆ ಇಮ್ಮಿಡಿಯೇಟಾಗಿ ನಾವು ಪುಷ್ ಬಟನ್ ನೋಡೋದು ಮೇಲಿನ ಅಧಿಕಾರಿಗಳಿಗೆ ಅಥವಾ ಶಿಫ್ಟ್ ಇನ್ಚಾರ್ಜ್ಗಳಿಗೆ ನಾವು ಇನ್ಫಾರ್ಮೇಷನ್ ಇಮ್ಮಿಡಿಯೇಟಾಗಿ ಕೊಡಬೇಕು. ಇಷ್ಟು ಪಂಪ್ ಸ್ಟಾರ್ಟ್ ಆದ ತಕ್ಷಣ ನಾವು ನೋಡಬೇಕಾದಂಥ ಫಸ್ಟ್ ಅಬ್ಸರ್ವೇಷನ್. ನೆಕ್ಸ್ಟ್ ಹೋಗೋದಾಯ್ತು ಅಂತಂದರೆ ಮಿನಿಮಮ್ ಫ್ಲೋ ಮೇಂಟೈನ್. ಓಕೆ, ಇನ್ನು ಮಿನಿಮಮ್ ಫ್ಲೋ ಮೇಂಟೈನ್ ಅಂದರೆ ಏನಿದು, ARC ವಾಲ್ವ್ ಅಂದರೆ ಆಟೋಮೆಟಿಕ್ ರೀಸರ್ಕ್ಯುಲೇಷನ್ ವಾಲ್ವ್. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರೀಯಲ್ಲೇ ಚೆಕ್ ಮಾಡಿರ್ತೀವಿ, ಅದಕ್ಕೆ ಸಂಬಂಧಪಟ್ಟಂಥ ವಾಲ್ವ್ ಓಪನ್ ಇದೇನಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಆಲ್ರೆಡಿ ಚೆಕ್ ಮಾಡಿರ್ತೀವಿ. ಏನಿದು ಅಂತಂದರೆ
ಪಂಪ್ ಜೀರೋ ಫ್ಲೋ ಅಲ್ಲಿ ರನ್ ಆಗಬಾರ್ದು. ಓಕೆನಾ, ಪಂಪ್ ಸ್ಟಾರ್ಟ್ ಆಯ್ತು ಅಂದ ತಕ್ಷಣ ನಮಗೆ ಜೀರೋ ಫ್ಲೋ ಅಲ್ಲಿ ರನ್ ಆಗಬಾರ್ದು. ಮಿನಿಮಮ್ ಫ್ಲೋ ಹೋಗ್ತಾ ಇರಬೇಕು. ಎರಡು ಕಡೆ ಫ್ಲೋ ಹೋಗ್ತಾ ಇರ್ತದೆ. ಎಲ್ಲೆಲ್ಲಿ ಫ್ಲೋ ಹೋಗ್ತಾ ಇರ್ತದೆ? ನಂಬರ್ 1 ಹೋದ್ರೆ ಬಾಯ್ಲರ್ಗೆ ಹೋಗಬೇಕು, ಇಲ್ಲ ಅಂತಂದ್ರೆ ಡಿರೇಟ್ರಿಂದ ಬಂದಿರತಕ್ಕಂತಹ ನೀರು ಡಿರೇಟ್ರಿಗೆ ಹೋಗಬೇಕು. 20ಇಂದ 35% ಮಿನಿಮಮ್ ಫ್ಲೋ ಮೇಂಟೈನ್ ಮಾಡಲೇಬೇಕು. ಒಂದು ವೇಳೆ ನಾವು ಮಾಡಿಲ್ಲ ಅಂತಂದ್ರೆ ಓವರ್ ಹೀಟ್ ಆಗಿ ಪಂಪ್ ಸೀಸ್ ಆಗಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಪಂಪ್ ಓವರ್ ಹೀಟ್ ಆಗಬಾರ್ದು, ಮೆಕ್ಯಾನಿಕಲ್ ಸೀಲು ಡ್ಯಾಮೇಜ್ ಆಗುತ್ತೆ. ಈ ಕಾರಣದಿಂದ ನಾವೇನು ಮಾಡ್ತೀವಿ, ARC ವಾಲ್ವನ್ನ ನಾನು ಕೊಟ್ಟಿರ್ತೀನಿ. ARC ವಾಲ್ವ್ ಬಗ್ಗೆ ಒಂದು ಸಪ್ರೇಟ್ ವಿಡಿಯೋನೇ ಬಿಟ್ಟಿದ್ದೀನಿ. ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ಕೊಟ್ಟಿದ್ದೀನಿ. ಅದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇಟ್ಟಿದ್ದೀನಿ, ಇಲ್ಲ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಹೋಗಿ ಕಂಪ್ಲೀಟ್ ವಿಡಿಯೋನ ತಿಳ್ಕೊಳ್ಳಿ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮತ್ತು ಇಂಟರ್ವ್ಯೂ ಪಾಯಿಂಟ್ ಆಫ್ ವ್ಯೂ. ARC ವಾಲ್ವ್ ಮತ್ತು ಬ್ಯಾಲೆನ್ಸಿಂಗ್ ಲೈನ್ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್ ಕ್ವಶನ್ ಕೇಳ್ತಾರೆ. ಅದ್ರ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಓಕೆನಾ, ನೆಕ್ಸ್ಟ್ ಟಾಪಿಕ್ಗೆ ಬರೋಣ. ಪಂಪ್ ಜೀರೋ ಫ್ಲೋ ಅಲ್ಲಿ ರನ್ ಆಗಬಾರದು. ಮಿನಿಮಮ್ ಸರ್ಕ್ಯುಲೇಷನ್ ಲೈನ್ ಓಪನ್ ಇದೆನಾ ಇಲ್ಲ, ಆ ಲೈನ್ ಟೆಂಪರೇಚರ್ ಬಂತಾ ಇಲ್ಲ ಅನ್ನೋದು ನೀವು ಇಮಿಡಿಯೇಟ್ ಆಗಿ ಚೆಕ್ ಮಾಡ್ಕೊಬೇಕು. ವಾಟರ್ ರಿಟರ್ನ್ ಹೋಗುತ್ತೆ ಡಿರೇಟರ್ಗೆ, ಹೌದಾ? ಇದರಿಂದ ನೆಕ್ಸ್ಟ್ ಮಿನಿಮಮ್ ಫ್ಲೋ ಮೇಂಟೈನ್ ಮಾಡಬೇಕು. ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ಬರುತ್ತೆ ಅಂತಂದರೆ ಓಪನ್ ಡಿಸ್ಚಾರ್ಜ್ ವಾಲ್ವ್. ಅಂದರೆ ಸರ್ಕ್ಯುಲೇಷನ್ ಆಗ್ತಾ ಇದೆ, ನಾರ್ಮಲ್ ರನ್ನಿಂಗ್ ಇದೆ, ವೈಬ್ರೇಷನ್ ಏನಿಲ್ಲ, ಓವರ್ ರೇಟಿಂಗ್ ಏನಾದ್ರು ಇಲ್ಲ ಅಂತ ತಕ್ಷಣ ನೆಕ್ಸ್ಟ್ ಬರುತ್ತೆ ಓಪನ್ ಡಿಸ್ಚಾರ್ಜ್ ವಾಲ್ವ್. ಇನ್ನು ಬಾಯ್ಲರ್ಗೆ ನಾವು ನೀರು ತಗೊಳ್ಬೇಕು. ಆ ಡ್ರಮ್ ಲೆವೆಲ್ಗೆ ತಕ್ಕಂತೆ ನಾವಿನ್ನು ಬಾಯ್ಲರ್ಗೆ ನೀರು ತಗೊಳ್ಬೇಕು ಅಂತ ಸಂದರ್ಭ ಬಂದಾಗ ಎವ್ರಿಥಿಂಗ್ ನಾರ್ಮಲ್ ಅಂತಂದರೆ ಎಲ್ಲ ಓಕೆ ಇದೆ, ಅಬ್ನಾರ್ಮಲ್ ಏನಿಲ್ಲ, ವೈಬ್ರೇಷನ್ ಇಲ್ಲ, ಟೆಂಪರೇಚರ್ ಏನಿಲ್ಲ, ಮೆಕ್ಯಾನಿಕಲ್ ಸೀಲಲ್ಲಿ ಲೀಕೇಜ್ ಏನಿಲ್ಲ, ಕೂಲಿಂಗ್ ವಾಟರ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗ್ತಾ ಇದೆ, ಎಲ್ಲ ಓಕೆ ಆಯಿತು, ಸ್ಮೂತ್ ರನ್ ಆಗ್ತಾ ಇದೆ. ಎಲೆಕ್ಟ್ರಿಕಲ್ಲು ಮತ್ತು ಮೆಕ್ಯಾನಿಕಲ್ಲು ಮತ್ತು ಇನ್ಸ್ಟ್ರುಮೆಂಟೇಷನ್ ಎಲ್ಲ ಕ್ಲಿಯರೆನ್ಸ್, ಅವರೆಲ್ಲ ಆ್ಯಮ್ಸ್ ಎಲ್ಲ ಕರೆಕ್ಟಾಗಿದೆ, ಪ್ರೆಷರ್ ಗೇಜ್ಗಳು ಕರೆಕ್ಟಾಗಿ ತೋರಿಸ್ತಾ ಇದೆ, ಸೆಕ್ಷನ್ ಪ್ರೆಷರು, ಡಿಸ್ಚಾರ್ಜ್ ಪ್ರೆಷರು, ಆಮೇಲೆ ಬ್ಯಾಲೆನ್ಸಿಂಗ್ ಪ್ರೆಷರು ಇವೆಲ್ಲ ಕರೆಕ್ಟಾಗಿ ತೋರಿಸ್ತಾ ಇದೆ. ಇನ್ನು ಫ್ಲೋ ಮತ್ತು ನೆಕ್ಸ್ಟ್ ಇನ್ನು ಬಾಯ್ಲರ್ಗೆ ಅಂದರೆ ಓಪನ್ ಡಿಸ್ಚಾರ್ಜ್ ವಾಲ್ವ್. ಇನ್ನು ನೆಕ್ಸ್ಟ್ ಓಪನ್ ಮಾಡುವಂಥ ನೀವು ಕ್ಲಿಯರೆನ್ಸ್ ಕೊಟ್ಟ ತಕ್ಷಣ ಡಿಸ್ಚಾರ್ಜ್ ವಾಲ್ವನ್ನ ಸ್ಲೋ ಆಗಿ ಓಪನ್ ಮಾಡಬೇಕು. ಸಡನ್ ಓಪನ್ ಮಾಡಿದರೆ ಡ್ಯಾಮೇಜ್ ಆಗಬಹುದು. ಹಾಗಾಗಿ ಅಂದರೆ ಇಮ್ಮಿಡಿಯೇಟಾಗಿ ನಾವೇನಾದರೂ ಓಪನ್ ಮಾಡಿತು ಅಂತಂದರೆ ಇಮ್ಮಿಡಿಯೇಟಾಗಿ ಸೆಕ್ಷನಿಂದ ವಾಟರ್ ಬರದೇನೂ ಹೋಗಬಹುದು, ಒಂದೇ ಸಲ ಹೋಗ್ಬೋದು, ಕ್ಯಾವಿಟೇಷನ್ ಪ್ರಾಬ್ಲಮ್ ಆಗ್ಬೋದು. ಇಮ್ಮಿಡಿಯೇಟಾಗಿ ಫೀಡ್ ಪಂಪ್ ಲೋಡ್ ಜಾಸ್ತಿ ತಗೊಂಡು ಟ್ರಿಪ್ ಆಗೋಂಥ ಚಾನ್ಸಸ್ಗಳು ಇರ್ತವೆ. ಹಾಗಾಗಿ ನಾವೇನು ಮಾಡಬೇಕು, ಡಿಸ್ಚಾರ್ಜ್ ವಾಲ್ವನ್ನ ಸ್ಲೋ ಆಗಿ ಓಪನ್ ಮಾಡಿ ಫ್ಲೋಗೆ ತಕ್ಕಂತೆ ನಾವು ಡಿಸ್ಚಾರ್ಜ್ ವಾಲ್ವನ್ನ ಓಪನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಇದು ಏನಾಗುತ್ತೆ, ಓಪನ್ ಡಿಸ್ಚಾರ್ಜ್ ವಾಲ್ವ್ ಬಗ್ಗೆ ಆಗುತ್ತೆ. ಓಕೆನಾ, ಇನ್ನು ನೆಕ್ಸ್ಟ್ ಪ್ಯಾರಾಮೀಟರ್ ಚೆಕ್ ಮಾಡಬೇಕು. ಏನೆಲ್ಲ ನಾವು ಪ್ಯಾರಾಮೀಟರ್ಗಳನ್ನ ಚೆಕ್ ಮಾಡಬೇಕಾಗುತ್ತೆ ಅಂತಂದರೆ, ಇವಾಗ ಡಿಸ್ಚಾರ್ಜ್ ಹೋಯ್ತು, ಫ್ಲೋ ಹೋಗ್ತಾ ಇದೆ, ಬೇರಿಂಗ್ ಟೆಂಪರೇಚರ್ಗಳನ್ನ ನಾವು ಚೆಕ್ ಮಾಡಬೇಕಾಗುತ್ತೆ. ಆಮೇಲೆ ಪಂಪ್ ಕೇಸಿಂಗ್ ಟೆಂಪರೇಚರ್ನ ಚೆಕ್ ಮಾಡಬೇಕಾಗುತ್ತೆ. ಆಮೇಲೆ ಕರೆಕ್ಟಾಗಿ ಸೆಕ್ಷನ್ ಪ್ರೆಷರು, ಡಿಸ್ಚಾರ್ಜ್ ಪ್ರೆಷರು ತೋರಿಸ್ತಾ ಇದೆನಾ ಇಲ್ಲ, ಮತ್ತು ನಾವು ಓಪನ್ ಮಾಡಿರ್ತಕ್ಕಂತಹ ಕಂಟ್ರೋಲ್ ವಾಲ್ವಿಂದ ನಮಗೆ ಬೇಕಾದಂಥ ಏನು 20 ಟನ್ನು, 30 ಟನ್ನು, 40 ಟನ್ನು ಡ್ರಮ್ ಲೆವೆಲಿಗೆ ತಕ್ಕಂತೆ ಫ್ಲೋ ಹೋಗ್ತಾ ಇದೆನಾ ಇಲ್ಲ ಅನ್ನೋದು ನಾವು ಪ್ಯಾರಾಮೀಟರ್ಗಳನ್ನ ಚೆಕ್ ಮಾಡಬೇಕು. ನಾರ್ಮಲ್ ಇದೇ ಆಪರೇಷನ್ ಅಂತ ಹೇಳ್ಬಿಟ್ಟು ನಾವು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟು ಪ್ಯಾರಾಮೀಟರ್ಗಳು ಚೆಕ್ ಮಾಡೋದ್ರ ಬಗ್ಗೆ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಏನು ಬರುತ್ತೆ, ಚೆಕ್ ಪ್ಯಾರಾಮೀಟರ್ ಆಯಿತು. ಇನ್ನು ಕ್ಲೋಸ್ ಮಿನಿಮಮ್ ಫ್ಲೋ, ಇದು ಬಂತು ಅಂದರೆ ಮಿನಿಮಮ್ ಫ್ಲೋ ಅಂತಂದರೆ ARC ವಾಲ್ವ್, ಆಟೋಮೆಟಿಕ್ ರೀಸರ್ಕ್ಯುಲೇಷನ್ ವಾಲ್ವ್ ಏನಿರುತ್ತಲ್ಲ, ನಮಗೆ ಬಾಯ್ಲರ್ ಡಿಮ್ಯಾಂಡ್ ಜಾಸ್ತಿ ಆಯಿತು, ವಾಟರ್ ಹೋಗ್ತಾ ಇದೆ, ನಮಗೆ ಬಾಯ್ಲರ್ ಡಿಮ್ಯಾಂಡ್ ಜಾಸ್ತಿ ಆಯಿತು, ಫೀಡ್ ವಾಟರ್ ಫ್ಲೋ ಜಾಸ್ತಿ ಆಯಿತು. ಅದು ಜಾಸ್ತಿ ಆದಂಗೆಲ್ಲ ನಾವು 20ಇಂದ 30% ಬಾಯ್ಲರ್ ಡಿಮ್ಯಾಂಡ್ ಕಡಿಮೆ ಆದಾಗ ARC ವಾಲ್ವ್ ಮುಖಾಂತರ ನಮಗೆ 20ಇಂದ 30% ನೀರು ಹೋಗ್ತಾ ಇರುತ್ತೆ. ಆ ವಾಲ್ವ್ ನಮಗೆ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗೋದನ್ನೇ ನಾವೇನಂತೀವಿ, ಮಿನಿಮಮ್ ಫ್ಲೋ ಕ್ಲೋಸ್ ಆಯ್ತಾ ಇಲ್ಲ ಅಂತ. ಅಂದರೆ ಡಿಸ್ಚಾರ್ಜ್ ವಾಲ್ವ್ ಫುಲ್ ಓಪನ್ ಆದಮೇಲೆ ಫೀಡ್ ವಾಟರು ಬಾಯ್ಲರ್ಗೆ ಹೋಗುತ್ತೆ, ಮಿನಿಮಮ್ ಫ್ಲೋ ಸ್ಲೋ ಆಗಿ ಕ್ಲೋಸ್ ಆಗುತ್ತೆ, ಸಿಸ್ಟಮ್ ಸ್ಟೇಬಲ್ ಆಗುತ್ತೆ. ಅಂದರೆ ಇವಾಗ
ಒಂದು ಬಾಯ್ಲರ್ ಕೆಪಾಸಿಟಿ ಅಂತಂದಾಗ ಆ ಬಾಯ್ಲರ್ ಡಿಸೈನ್ಗೆ ಮತ್ತು ಫೀಡ್ ಪಂಪ್ ಡಿಸೈನ್ಗೆ ಕರೆಕ್ಟಾಗಿ ಮ್ಯಾಚ್ ಮಾಡಿರ್ತಾರೆ. ಹಾಗಾಗಿ 20% ಇಲ್ಲೇ ರೀಸರ್ಕ್ಯುಲೇಷನ್ ಆಯಿತು ಅಂತಂದರೆ ನಮಗೆ ಕರೆಕ್ಟಾಗಿ ಫ್ಲೋ ಅದಕ್ಕೆ ಸಿಗಲ್ಲ. ನಮಗೇನು ಬೇಕು, ಮಿನಿಮಮ್ ವಾಟರ್ ಫ್ಲೋ ಬೇಕು. ಇನ್ನು ಮಿನಿಮಮ್ ಏನಂತಾರೆ, ಮ್ಯಾಕ್ಸಿಮಮ್ಮೇ ನಮಗೆ ಬಾಯ್ಲರ್ಗೆ ಹೋಗ್ತಿರ್ಬೇಕಾದ್ರೆ ಅನ್ನೆಸೆಸರಿ ಡಿರೇಟರ್ ಟು ARC ವಾಲ್ವ್ ಓಪನ್ ಇರೋದ್ರಿಂದ ಅನ್ನೆಸರಿ ಲೋಡು ವೇಸ್ಟು, ಜೊತೆಗೆ ನಮಗೆ ಪರ್ಟಿಕ್ಯುಲರಾಗಿ ಫುಲ್ ಲೋಡ್ ತಗೊಳ್ಳೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಹೀಗಾಗಿ ನಾವು ಕ್ಲೋಸ್ ಮಿನಿಮಮ್ ಫ್ಲೋ ARC ವಾಲ್ವ್ ಆಟೋಮೆಟಿಕ್ಕಾಗಿ ಬಾಯ್ಲರ್ ಡಿಮ್ಯಾಂಡ್ ಹೈ ಆದ ತಕ್ಷಣ ನಮಗೆ ARC ವಾಲ್ವು ಕ್ಲೋಸ್ ಆಗಿಬಿಡುತ್ತೆ. ಇದಿಷ್ಟು ನಮಗೆ ಪ್ರೀ ಸ್ಟಾರ್ಟಪ್ ಜೊತೆಗೆ ಒಂದು ಪಂಪ್ ರನ್ ಆಯಿತು ಅಂತಂದರೆ ಏನೆಲ್ಲ ನೋಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಬ್ರೀಫಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಫೈನಲಾಗಿ ಹೇಳಬೇಕಂತಂದರೆ ಸ್ಟ್ಯಾಂಡ್ ಬೈ ಪಂಪ್ನ ಹಾಟ್ ಸ್ಟ್ಯಾಂಡ್ ಬೈ ಅಲ್ಲಿ ಇಟ್ಕೊಂಡಿರಬೇಕು. ಓಕೆನಾ? ಯಾವ ಟೈಮಲ್ಲಿ ನಮಗೆ ಏನು ಪ್ರಾಬ್ಲಮ್ ಬರುತ್ತೆ ಅನ್ನೋದು ನಾವು ಜಡ್ಜ್ಮೆಂಟು ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಇದು ಕೂಡ ನಮಗೆ ಒಂದು ಇಂಪಾರ್ಟೆಂಟೇ. ಎಮರ್ಜೆನ್ಸಿಯಲ್ಲಿ ಇಮ್ಮಿಡಿಯೇಟಾಗಿ ಯೂಸ್ ಮಾಡೋಕ್ಕೆ ನಾವೇನು ಮಾಡಬೇಕು, ಸ್ಟ್ಯಾಂಡ್ ಬೈ ಪಂಪ್ನ ಹೆಲ್ತಿಯಾಗಿ ಇದೇನಾ ಇಲ್ಲ ಅಂತೇಳಿ ಸೇಮ್ ಪ್ರೊಸೀಜರ್ ಪ್ರೀ ಚೆಕ್ ಏನು ಮಾಡಿರ್ತೀವಲ್ಲ ಅದೇ ಥರನೇ ಎಲೆಕ್ಟ್ರಿಕಲ್ಲು, ಮೆಕ್ಯಾನಿಕಲ್ಲು, ಇನ್ಸ್ಟ್ರುಮೆಂಟೇಷನ್ ಎಲ್ಲ ಕ್ಲಿಯರೆನ್ಸ್ ತೊಗೊಂಡು ನಾವೇನು ಮಾಡಿರಬೇಕು, ರೆಡಿ ಕಂಡೀಷನಲ್ಲಿ ಇಟ್ಕೊಂಡಿರಬೇಕು. ಓಕೆನಾ? ಇದೇ ಪ್ರೀ ಸ್ಟೆಪ್ನ ಫಾಲೋ ಅಪ್ ಮಾಡ್ಕೊಬೇಕು. ಅದು ನಾವು ಇಂಪಾರ್ಟೆಂಟ್ ಆಗಿ ಚೆಕ್ ಮಾಡಿಕೊಂಡು ರೆಡಿ ಕಂಡೀಷನ್ ಆಗಿರಬೇಕು. ಓಕೆನಾ? ಯಾಕೆ ಏನು ಪ್ರಾಬ್ಲಮ್ ಅಂತಂದರೆ ಎಲೆಕ್ಟ್ರಿಕಲ್ದಾಗಿರ್ಬೋದು, ಫ್ಲೋ ಮೀಟರ್ದಾಗಿರ್ಬೋದು, ಇನ್ಸ್ಟ್ರುಮೆಂಟೇಷನ್ ಪ್ರಾಬ್ಲಮ್ ಆಗಿರ್ಬೋದು, ಮೆಕ್ಯಾನಿಕಲ್ ವೈಬ್ರೇಷನ್ ಆಗಿರ್ಬೋದು, ಈ ಥರ ಏನಾದರೂ ಸಮ್ ಅಬ್ನಾರ್ಮಲ್ ಸೌಂಡ್ಸು ಬೋಲ್ಟಿಂಗಿಗೆ, ಆಯಿಲ್ಗೆ ಸಂಬಂಧಪಟ್ಟಂತೆ ಅಥವಾ ಏನಾದರೂ ಲೀಕೇಜ್ ಏನಾದರೂ ಆ ಲೈನಲ್ಲಿ ಬಂತು ಅಂತಂದರೆ ಮೆಕ್ಯಾನಿಕಲ್ ಸೀಲ್ ಆಗಲಿ. ಯಾಕಂತಂದರೆ ಇಂತಿಷ್ಟು ರನ್ನಿಂಗ್ ಅವರ್ ಆದಮೇಲೆ ಪ್ರೊಸೀಜರ್ ಫಾಲೋ ಮಾಡಿ ಇಂತಿಷ್ಟು ರನ್ನಿಂಗ್ ಅವರ್ ಆದಮೇಲೆ ಅದರದ್ದು ಲೈಫ್ ಏನಾಗುತ್ತೆ, ಬರ್ತಾ ಮೇಂಟೆನೆನ್ಸಿಗೆ ಹತ್ರ ಆಗುತ್ತೆ. ಹಾಗಾಗಿ ನಾವೇನು ಮಾಡಬೇಕು, ನೆಕ್ಸ್ಟು ಇದನ್ನು ಫಾಲೋ ಮಾಡಬೇಕು. ಓಕೆನಾ? ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟು ಒಂದು ಲಿಂಕ್ ಹೇಳ್ಬಿಡ್ತೀನಿ. ಈ 4 ಮಿಸ್ಟೇಕನ್ನ ನಾವು ಮಾಡಬಾರ್ದು. ಏನಿದು 4 ಮಿಸ್ಟೇಕು ಅಂತಂದರೆ, ಸೆಕ್ಷನ್ ವಾಲ್ವ್ ಕ್ಲೋಸ್ ಇಡಬಾರ್ದು, ಪ್ರೈಮಿಂಗ್ ಇಲ್ಲದೆ ನಾವು ಆನ್ ಮಾಡಬಾರ್ದು, ಕೂಲಿಂಗ್ ಸಿಸ್ಟಮ್ ಇಲ್ಲಾರ್ದಂಗೆ ನಾವು ಯಾವುದೇ ಕಾರಣಕ್ಕೂ ಆನ್ ಮಾಡಬಾರ್ದು, ARC ವಾಲ್ವ್ ಮಿನಿಮಮ್ ಫ್ಲೋ ಇಲ್ಲಾರ್ದಂಗೆ ನಾವು ಮಾಡಬಾರ್ದು. ಈ 4 ಇಂಪಾರ್ಟೆಂಟ್ ಏನಿದೆಯಲ್ಲ, ಮೋಸ್ಟ್ ತುಂಬ ಇಂಪಾರ್ಟೆಂಟ್ ವಾರ್ನಿಂಗ್ ಅಂತಲೇ ನಾನು ಸಪ್ರೇಟಾಗಿ ಟ್ಯಾಗ್ ಮಾಡಿದ್ದೀನಿ. ಏನಾಗುತ್ತೆ, ಕ್ಯಾವಿಟೇಷನ್ ಆಗುತ್ತೆ, ಸೀಲ್ ಫೇಲ್ಯೂರ್ ಆಗುತ್ತೆ, ಇಂಪೆಲ್ಲರ್ ಡ್ಯಾಮೇಜ್ ಆಗುತ್ತೆ, ಪಂಪ್ ಟ್ರಿಪ್ ಆಗುತ್ತೆ. ಇದರಲ್ಲಿ ಯಾವುದಾದ್ರೂ ಒಂದು ಮಿಸ್ಟೇಕು ನಾವು ಮಾಡಿದರೂ ಕೂಡ ನಮಗೆ ಇಷ್ಟೆಲ್ಲ ಪ್ರಾಬ್ಲಮ್, ಕ್ಯಾವಿಟೇಷನ್ನು ಫೇಲ್ಯೂರ್ ಆಗುತ್ತೆ, ಇಂಪೆಲ್ಲರ್ ಡ್ಯಾಮೇಜ್ ಆಗುತ್ತೆ, ಪಂಪ್ ಟ್ರಿಪ್ ಆಗುತ್ತೆ. ಇಷ್ಟು ಪ್ಯಾರಾಮೀಟರು ನಮಗೆ ತುಂಬ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗಿರುತ್ತೆ. ಇಷ್ಟು ಬಾಯ್ಲರ್ ಫೀಡ್ ಪಂಪ್ ಸ್ಟಾರ್ಟಪ್ ಪ್ರೊಸೀಜರ್ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೆಟಿಕ್ ಅನಿಸಿದರೆ, ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿರಿ. ಮತ್ತು ಇನ್ನೊಬ್ರಿಗೆ ಯೂಸ್ಫುಲ್ ಆಗಬೇಕು ಅಂತಂದರೆ ದಯಮಾಡಿ ಶೇರ್ ಮಾಡಿ. ಇನ್ನು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಟೆಕ್ನಿಕಲ್ ವಿಡಿಯೋನ ನಾನು ಕಂಟಿನ್ಯೂ ಆಗಿ ನಿಮಗೆ ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೊಂಥರ ಮೋಟಿವೇಶನ್ ಆಗುತ್ತೆ. ಮೋಟಿವೇಶನ್ ಮಾಡಿದ್ರೆ ಇದೇ ಥರದ ಟೆಕ್ನಿಕಲ್ ವಿಡಿಯೋನ ಇನ್ನೂ ಬ್ರೀಫಾಗಿ ಮತ್ತು ನಿಮಗೆ ಅರ್ಥ ಆಗೋ ಥರ ಕನ್ನಡದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.